ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಮಸ್ತ್ ಮಜಾ ಮಾಡಿ ವಿತ್ ಮ್ಯಾಡಿ. ಇವತ್ತು ಮನೆಯಲ್ಲಿ ಮಧ್ಯಾಹ್ನ ಊಟಕ್ಕೆ ಎಲ್ಲರಿಗೂ ಒಂದು ಸೀ ಫುಡ್ ಕ್ರೇವಿಂಗ್ಸ್ ಆಯಿತು. ಕ್ರೇವಿಂಗ್ಸ್ನ ಸ್ಯಾಟಿಸ್ಫೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾರ್ಕೆಟಿಗೆ ಹೋಗಿ ಫ್ರೆಶ್ ಪ್ರಾನ್ಸ್ ಎಟ್ಟೆಯನ್ನು ತಂದು ಅದರ ಪೆಪ್ಪರ್ ಮಾಡೋಣ ಅಂತ ಅಂದ್ಕೊಂಡೆ. ಮಾಡಿ ಆದಮೇಲೆ ತಿಂದು ನೋಡಿದೆ, ಸೂಪರ್ ಆಗಿತ್ತು, ಅಲ್ಟಿಮೇಟ್ ಆಗಿತ್ತು. ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿದ್ರೆ ವಾ 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 ಅಂತ ಹೇಳಿ ತಿಂತೀರಾ, ಅದು ಗ್ಯಾರಂಟಿ ನಂದು. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ರೆಸಿಪಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ. ಮೊದಲಿಗೆ ನೀವು ಪ್ರಾನ್ಸನ್ನು ಮ್ಯಾರಿನೇಟ್ ಮಾಡಬೇಕು. ಅದಕ್ಕೆ ಪಾತ್ರೆಯಲ್ಲಿ ಪ್ರಾನ್ಸನ್ನು ಹಾಕಿಬಿಟ್ಟು ಅದಕ್ಕೆ ನೀವು ಸ್ವಲ್ಪ ಉಪ್ಪು, ಅರಿಶಿಣ, ಪೆಪ್ಪರ್ ಪೌಡರ್ ಹಾಗೂ ಕೊರಿಯಾಂಡರ್ ಪೌಡರನ್ನು ಹಾಕಿ ಒಂದು ಸ್ವಲ್ಪ ಲಿಂಬೆ ಹಣ್ಣನ್ನು ರಸವನ್ನು ಹಿಂಡಬಿಟ್ಟು ಮಿಕ್ಸ್ ಮಾಡಿ ಒಂದು ಪಾತ್ರೆಯಲ್ಲಿ ಸೈಡ್ಗೆ ಇಟ್ಬಿಡಿ. ಇಷ್ಟಾದ್ಮೇಲೆ ನಿಮಗೆ ಮಸಾಲವನ್ನು ಪ್ರಿಪೇರ್ ಮಾಡಲಿಕ್ಕೆ ಕೊತ್ತಂಬರಿ ಬೀಜ, ಜೀರಿಗೆ, ಸೋಂಪು ಇಲ್ಲ ಬಡೆಸೊಪ್ಪು, ಅದರ ಜೊತೆಗೆ ನೀವು ಬ್ಲ್ಯಾಕ್ ಪೆಪ್ಪರ್ ಕಾರ್ನ್ಸನ್ನು ಹಾಕಿ ಅದಕ್ಕೆ 1 ಅಥವಾ 2 ಡ್ರೈ ರೆಡ್ ಚಿಲ್ಲಿಯನ್ನು ಹಾಕಿಬಿಟ್ಟು ಡ್ರೈ ರೋಸ್ಟ್ ಮಾಡಬೇಕು ಚೆನ್ನಾಗಿ, ಒಂದು 5 ನಿಮಿಷ ಪರಿಮಳ ಬರುವವರೆಗೆ. ಸ್ಪೈಸಸ್ ಅನ್ನೆಲ್ಲ ರೋಸ್ಟ್ ಮಾಡಿದ ನಂತರ ಒಂದು ಮಿಕ್ಸಿಯಲ್ಲಿ ಹಾಕಿ ಗಿರ್ರಂತ 2 ನಿಮಿಷ ನೀವು ತಿರುಗಿಸಿಕೊಂಡು ಒಂದು ಒಳ್ಳೆ ಪೌಡರ್ನ ರೆಡಿ ಮಾಡಿಕೊಂಡು ಸೈಡ್ಗೆ ಇಟ್ಬಿಡಿ. ಇಷ್ಟಾದ್ಮೇಲೆ ನೀವು ಮ್ಯಾರಿನೇಟ್ ಮಾಡಿರೋ ಪ್ರಾನ್ಸ್ ಅನ್ನ ಒಂದು ಚಿಕ್ಕ ಪ್ಯಾನ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ 5 ನಿಮಿಷದ ಕಾಲ ಕುದಿಸಬೇಕು. ಎಷ್ಟು ಕುದಿಸಬೇಕಂದ್ರೆ ಇದರ ಕಲರ್ ನಿಮಗೆ ಪಿಂಕಿಶ್ ಆಗುತ್ತೆ ನೋಡಿ, ಅಷ್ಟವರೆಗೆ ಮಾತ್ರ. ಇಷ್ಟಾದ್ಮೇಲೆ ನಿಮ್ಗೆ ಇರೋದು ಬರೀ 5 ನಿಮಿಷದ ಕೆಲಸ. ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನ ತಗೊಂಡು ಈವನ್ಲಿ ಸ್ಪ್ರೆಡ್ ಮಾಡಿದ ನಂತರ ಅದಕ್ಕೆ ನೀವು ಕಟ್ ಮಾಡಿ ಇಟ್ಟಿರೋ ಬೆಳ್ಳುಳ್ಳಿ, ಈರುಳ್ಳಿ, ಗ್ರೀನ್ ಚಿಲ್ಲಿ ಹಾಗೂ ರೆಡ್ ಚಿಲ್ಲಿನ ಹಾಕಿ ಒಂದು 2 ನಿಮಿಷದ ಕಾಲ ಚೆನ್ನಾಗಿ ಸಾಟೆ ಮಾಡಿದ ನೀರುಳ್ಳಿ, ಬೆಳ್ಳುಳ್ಳಿ ಎರಡೂ ಮಿಕ್ಸ್ ಆಗಿ ಘಮಘಮ ಅಂತ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆದಾಗ ನೀವು ರುಬ್ಕೊಂಡಿರೋ ಪೌಡರ್ ಏನಿದೆ, ಮಸಾಲಾ ಪೌಡರ್, ಇದಕ್ಕೆ ಹಾಕ್ಬಿಡಿ. ಕಂಪ್ಲೀಟ್ ಆಗಿ ಹಾಕ್ಬಿಟ್ಟು ಒಂದು 2 ನಿಮಿಷದ ಕಾಲ ಮತ್ತೆ ಸಾಟೆ ಮಾಡಿ. ಇಷ್ಟಾದ್ಮೇಲೆ ಇರೋದು ನಿಮ್ಗೆ ಬರೀ ಒಂದೇ ಕೆಲಸ. ಏನಪ್ಪಾ ಅಂದ್ರೆ ನೀವು ಕುದಿಸಿರೋ ಪ್ರಾನ್ಸ್ ಇದೆಯಲ್ಲ, ಅದರ ನೀರು ಅಥವಾ ಬ್ರಾತ್ ಅನ್ನ ಇದಕ್ಕೆ ಹಾಕ್ಬಿಟ್ಟು ಒಂದೇ 1 ನಿಮಿಷದ ಕಾಲ ಒಳ್ಳೆ ಹೀಟಲ್ಲಿ ಉಪ್ಪು ಹಾಕ್ಬಿಟ್ಟು ಕುದಿಸ್ಬೇಕು. ಕುದಿಸಿದ ನಂತರ ನೀವು ಪ್ರಾನ್ಸ್ ಅನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಒಂದೇ 1 ನಿಮಿಷದ ಕಾಲ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಅಂತಿಮವಾಗಿ ನೀವು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪೇನಾದರೂ ಹಾಕಿದ್ರೆ ಮಜಾ. ಬಿಸಿ ಬಿಸಿ ರುಚಿ ರುಚಿ ಪ್ರಾನ್ಸ್ ಪೆಪ್ಪರ್ ರೆಡಿ ಆಗಿರ್ತದೆ. ನೀವು ಇದನ್ನು ದಬ್ಬಾಯಿಸ್ಕೊಂಡು ತಿನ್ನಿ. ಅದೇ ರೀತಿ ಇಂಥದ್ದೇ ಒಳ್ಳೊಳ್ಳೆ ರೆಸಿಪಿಗೆ ನನ್ನ ಅಕೌಂಟ್ನ ಇವಾಗಲೇ ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮಸ್ತ್ ಮಜಾ ಮಾಡಿ. ಮಸ್ತ್ ಮಜಾ ಮಾಡಿ.